ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಭ್ಯರ್ಥಿಗಳು ಕೂತು ಅಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಒಂದು ವಿಚಾರ ಇಲ್ಲಿ ಗಮನಿಸಲೇಬೇಕು. ಡಾಕ್ಟರ್ ಮಂಜುನಾಥ್ಗೆ ಜೈ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ದೇವೇಗೌಡರಿಗೆ ಜೈ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅವರು. ಹೌದು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್, ಯಾಕೆ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಅಂತ? ಈ ಕುಟುಂಬ ರಾಜಕಾರಣದ ಹಣೆಪಟ್ಟಿಯನ್ನ ಕಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈ ರೀತಿ ಒಂದು ನಡೆಯನ್ನು ಅನುಸರಿಸ್ತಾ? ನೋಡಿ ನಮ್ಮ ರಾಜ್ಯದ ನಾಯಕರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಆಯಾಮಗಳಲ್ಲಿ ಈ ತೀರ್ಪನ್ನು ತಗೊಂಡು ಅವರನ್ನು ಕ್ಯಾಂಡಿಡೇಟ್ ಮಾಡಿರ್ತಕ್ಕಂಥದ್ದು. ಇವಾಗ ಅವರು ನಮ್ಮ ಅಧಿಕೃತ ಅಭ್ಯರ್ಥಿ. ಇನ್ನು ಅವರು ಅಲ್ಲಿ ಜೈಕಾರ ಹಾಕುವಂಥ ಸಂದರ್ಭದಲ್ಲಿ ನೀವು ಅಷ್ಟೊಂದು ತುಂಬ ಇನ್ಡೆಪ್ತ್ ವಿಶ್ಲೇಷಣೆಗೆ ಈ ಜೈಕಾರ ಯಾರ್ಯಾರು ಕೂಗ್ತಾವ್ರೆ ಅನ್ನುವಂಥದ್ದನ್ನು ನೀವು ಗಮನಿಸುವಂಥದ್ದು ಬಹುಶಃ ನಾನು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾ ಇಲ್ಲ, ಬಟ್ ಅದನ್ನು ಅಷ್ಟೊಂದು ಇನ್ಡೆಪ್ತಲ್ಲಿ ತಗೊಳ್ಳೋಂಥ ಅವರು ಬಿಜೆಪಿ ಅಭ್ಯರ್ಥಿ ಗೆದ್ರು ಅವ್ರ ಅಧಿಕೃತ ಅಭ್ಯರ್ಥಿ. ನೀವು ಈಗ ಬರೀ ಎರಡು ಕ್ಲಿಪ್ಪಿಂಗ್ ತೋರಿಸ್ಬಿಟ್ಟು ಅಲ್ಲಿ ಮಾತ್ರ ಅವ್ರ ಜೈಕಾರ ಹಾಕ್ತಾವ್ರೆ, ನೀವು ಬಿಜೆಪಿಗೆ ಜೈಕಾರ ಹಾಕಿಲ್ಲ ಅಂತ. ಆಮೇಲೆ ಒಂದ್ ನಿಮಿಷ ಅವರು ಅಲ್ಲಿ ಹಾಕೊಂಡಿರ್ತಕ್ಕಂಥದ್ದು ಎರಡೂ ಶಲ್ಯಗಳನ್ನು ಹಾಕೊಂಡಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಕುಂತಿರ್ತಕ್ಕಂಥ ಗುಂಪು ಇಡೀ ರಾಜ್ಯದಲ್ಲಿ, ಕರ್ನಾಟಕದ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಸ್ಥಾನಗಳಲ್ಲೂ JDS ಮತ್ತೆ ನಮ್ಮ ಬಿಜೆಪಿಯ ಎರಡೂ ಅದಕ್ಕೆ ನೀವು ಬೇರೆ ಬೇರೆ ಆಯಾಮಗಳಲ್ಲಿ ವಿಶ್ಲೇಷಣೆಯನ್ನು ಹೇಳಿದ್ದಾರೆ. ದೈಹಿಕವಾಗಿ ನಾ ಬಿಜೆಪಿಯಲ್ಲಿ ಇದ್ರು ಕೂಡ ಮಾನಸಿಕವಾಗಿ JDS ಜೊತೆ ಕನೆಕ್ಟ್ ಇದ್ದೀನಿ ಅಂತ ದೇವೇಗೌಡರ ಫ್ಯಾಮಿಲಿಯಿಂದ ಬಸವರಾಜ್ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ, ಹೇಗೆ ನೋಡ್ತಾ ಇದ್ದೀರಿ ಇದನ್ನ ನೀವು? ಸೊ ಇದು ಡೆಫಿನೆಟ್ಲಿ ಪಾಸಿಟಿವ್ ಟ್ರೆಂಡ್ ಅಲ್ಲಿದೆ. ನಾನು ನೋಡ್ತಾ ಇದ್ದೆ, ಅದಕ್ಕೆ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ನೋಡ್ತಾ ಇದ್ದೆ. ಇವಾಗ ಜನರ ಅಭಿಪ್ರಾಯ ಗ್ಯಾರಂಟಿ ಮೋದಿ ವಿರುದ್ಧವಾಗಿ ವೋಟಿಂಗ್ ಆಗಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಎಷ್ಟೊಂದು ಅವರ ಹಿಡಿತದಲ್ಲಿರುವಂಥ ರಾಜ್ಯಗಳು ಸಹಿತ ಇವತ್ತು ಅಲ್ಲಿಂದ ಬೇರ್ಪಟ್ಟು ನಮ್ಮ ಇಂಡಿಯಾ ಬ್ಲಾಕ್ ಅಲಯನ್ಸ್ಗೆ ಬರ್ತಾ ಇದೆ. ನಮ್ಮಂಥ ಚಿಕ್ಕ ಪಾರ್ಟಿಗಳು, ಆಮ್ ಆದ್ಮಿ ಪಾರ್ಟಿ ಇವತ್ತು 8 ಸೀಟಲ್ಲಿ ನಾವು ಲೀಡಿಂಗಲ್ಲಿದ್ದೀವಿ. ಅವು ಇವತ್ತು JDS ಇವಾಗ ನಾಚಿಕೆ ಮಾನ ಮರ್ಯಾದೆ ಅಲ್ಲ, ಚಿಕ್ಕ ಪಾರ್ಟಿಯಲ್ಲಿ ಸರ್, ಚಿಕ್ಕ ಪಾರ್ಟಿ ಅಲ್ಲ ನಿಮ್ದು, ನೀವೇ ಡಿಗ್ರೇಡ್ ಮಾಡ್ಕೋಬೇಡಿ. ಗೊತ್ತಿದೆ, ಅದನ್ನ ಇಲ್ಲಿ ತರೋದು ಬೇಡ. ನಾಚಿಕೆ ಮಾನ ಮರ್ಯಾದೆ ಇನ್ನೊಂದು ದಿವಸ ಮಾತಾಡೋಣ. ಹೊರಗೆ ಬಂದಿಲ್ಲ, ಇವತ್ತು ಇರೋದು ವೋಟ್ ಸೆಂಟ್ರಲ್ಲಿ ಗೌರ್ಮೆಂಟ್ ಯಾರು ಮಾಡ್ತಾರೆ ಅನ್ನೋದು. ನೀವು ನಿಮ್ಮ ಪಕ್ಷನ ಮಾರ್ಕೊಂಡು BJPಗೆ 2 ಸೀಟಿಗೆ ಬಂದಿದ್ದೀರಾ, ಅದು ಬಿಟ್ಟುಬಿಡಿ, ತೊಂದರೆ ಇಲ್ಲ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ ಪ್ರಶಾಂತ್ ಅವರೇ, ನಿಮ್ ದುಃಖ ಅರ್ಥ ಆಗುತ್ತೆ. ನೀವು 28 ಸೀಟಲ್ಲಿ ನಿಂದ್ರವರು ಪಾಪ 2 ಸೀಟಿಗೆ ಬಂದಿದ್ದೀರಾ, ತೊಂದರೆ ಇಲ್ಲ, ನಿಮ್ ದುಃಖ ಅರ್ಥ ಆಗುತ್ತೆ. ಆ 2 ಸೀಟು ನಿಮಗೆ ಬರ್ತಾ ಇಲ್ಲ. ಜನರು ಕೊಟ್ಟರ ಅಭಿಪ್ರಾಯನ ಸ್ವೀಕರಿಸಿ, ಬೇಜಾರು ಮಾಡ್ಕೋಬೇಡಿ. ಜನರು ಕೊಟ್ಟರ ಅಭಿಪ್ರಾಯನ ಸ್ವೀಕರಿಸಿ. ನೀವು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಾಗಲೇನೆ ನಿಮ್ಮ ಪಕ್ಷ ಮನ್ನಾಗಿತ್ತು ಅನ್ನೋದು ಇಡೀ ರಾಜ್ಯ ಹೇಳ್ತಾ ಇದೆ. ಬಿಜೆಪಿ ಸೇರ್ಕೊಂಡಿರೋದು ತಪ್ಪು ನಿಮ್ದು, ನಮ್ದಲ್ಲ. ಇವತ್ತು ರಿಸಲ್ಟ್ ನಿಮಗೆ ಕರ್ನಾಟಕದಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿರೋದು ಜನ, ಅದು ನಿಮ್ ತಪ್ಪು. ಪ್ರತಿಭಟನೆ ಮಾಡಿರೋದು ಅದು ಮೊದಲು ಹೇಳಿ. ಸೊ ಅದಕ್ಕೆ ಈಗ JDS ನ ಇಡೀ ರಾಜ್ಯನ ಇಗ್ನೋರ್ ಮಾಡಿದೆ, ನಾನು ಇಗ್ನೋರ್ ಮಾಡ್ತೀನಿ. ಮಾತಾಡೋಣ. ಇವತ್ತು ನಡಿಬೇಕಾಗಿರೋದು ಆಮ್ ಆದ್ಮಿ ಪಕ್ಷದವರು ಪ್ರಶಾಂತಿ ಅವರು ಏನೇ ಕಿರ್ಚಾಡಿದ್ರು ಕೂಡ ಆಕ್ಚುಲಿ ಆಘಾತ ಅಂತ ಆಗಿರೋದು ನಮ್ಮ ವೆಂಕಟೇಶ್ ಸರ್ಗೆ. ಯಾಕೆ ಅಂತಂದ್ರೆ ಅವ್ರ ಪಕ್ಷ ಈ ರೀತಿಯಲ್ಲಿ
300 ಕ್ರಾಸ್ ಮಾಡೋಕ್ಕೂ ಒದ್ದಾಡತ್ತೆ ಅಂತ ಹೇಳಿ ಇವತ್ತು ಬೆಳಗ್ಗೆ 10 ಗಂಟೆ ತನಕ ನೀವು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಆಘಾತ ಅವ್ರಿಗೆ ಪಾಪ ನೀವು ಕಿರ್ಸ್ತಿದ್ದೀರಾ, ನಿಮ್ ಗಂಟೆ ಹಾಳು ಮಾಡ್ಕೊಳ್ತೀರಾ, ಸೈಲೆಂಟ್ ಆಗಿದ್ದಾರೆ ಅವ್ರ ಪಾಪ. ಅಲ್ಲಲ್ಲ, ನಾವು ಖಂಡಿತವಾಗೂ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಆಮೇಲೆ ಇದು ಒಂದು ರೀತಿಯಲ್ಲಿ ನಮಗೆ ಈ ಪ್ರಾರಂಭಿಕ ಆಘಾತ ಅನ್ನುವಂಥದ್ದು ನಾನು ಮುಕ್ತ ಮನಸ್ಸಿನಿಂದ ಒಪ್ಕೊಳ್ಳುವಂಥದ್ದು. ಆದರೆ ಈಗಲೂ ನಮ್ಗೆ ವಿಶ್ವಾಸ ಇದೆ. ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಸರ್ಕಾರ ರಚನೆ ಮಾಡೋದು ಕೇಂದ್ರದಲ್ಲಿ ನಾವೇನೇನೆ, ಮತ್ತೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಯುಪಿ ಮಾಡೆಲ್ ಅನ್ನಂಗಿಲ್ಲ ಸರ್, ಯುಪಿ ಮಾಡೆಲ್ ಅನ್ನಂಗಿಲ್ಲ. ನೀವು ನೋಡಿ, ಕಾಂಗ್ರೆಸ್ನವರು ಬಿಜೆಪಿ ಅವರು ಪ್ಲಾನ್ ಇಡೀ ದೇಶದಲ್ಲಿ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ರೆಫರೆನ್ಸ್ ಇಟ್ಕೊಂಡು ಇಡೀ ದೇಶದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಆಗಿ ಎಲ್ಲರನ್ನು ಬೊಂಬಡ ಹೊಡೆದ್ರು. ಅದೇ ಕಾಂಗ್ರೆಸ್ ಲೈವ್ ದೃಶ್ಯಗಳು, ಲೈವ್ ದೃಶ್ಯ ಸ್ಟುಡಿಯೋ. 1 ನಿಮಿಷ ಸೈಲೆನ್ಸ್ ಪ್ಲೀಸ್. ಲೈವ್ ದೃಶ್ಯ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನ ಕಾರ್ಯಕರ್ತರು ಭುಜದ ಮೇಲೆ ಕೂರಿಸಿಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ನೋಡಿ, ಭರ್ಜರಿಯಾಗಿ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ. BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ತ್ರಿಕೋನ ಸ್ಪರ್ಧೆ. ತೇಜಸ್ವಿ ಸೂರ್ಯ ಮಾತಾಡ್ತಾ ಇದ್ದಾರೆ. ಮತ್ತೊಮ್ಮೆ ತೇಜಸ್ವಿ ಸೂರ್ಯ ನಮ್ಮ ಸಂಸದನಾಗಬೇಕು, ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸಬೇಕು ಅನ್ನುವಂಥ ಒಂದು ಆಶೀರ್ವಾದ ಜನ ಮಾಡಿದ್ದಾರೆ. ಒಬ್ಬ ಯುವಕನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಸ್ವಂತ ಮಗನಂತೆ ಆಶೀರ್ವಾದ ಮಾಡಿರುವಂಥ ಕ್ಷೇತ್ರದ ಜನಕ್ಕೆ ನಾನು ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 5 ವರ್ಷದ ಹಿಂದೆ ಆಯ್ಕೆ ಮಾಡಿದಾಗ ಆಗಿನ್ನೂ ನಾನು ಹೊಸಬ, ಆಗಿನ್ನೂ ಅನುಭವದ ಕೊರತೆ ಇತ್ತು. ಆಫೀಸ್ನಲ್ಲಿ ಒಂದು ಲೆಟರ್ ಹೇಗೆ ಡ್ರಾಫ್ಟ್ ಮಾಡಬೇಕು ಅನ್ನೋದರಿಂದ ಹಿಡಿದು ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಎಲ್ಲಿರುತ್ತೆ ಅನ್ನೋವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ಸ್ವಂತ ಕಲಿತು 5 ವರ್ಷ ಅನುಭವ ಪಡ್ಕೊಂಡಿದ್ದೀವಿ. ಈ 5 ವರ್ಷ ಮೊದಲ ಅವಧಿಯ ಅನುಭವದ ಜೊತೆಗೆ, ಜನರ ಆಶೀರ್ವಾದದ ಜೊತೆಗೆ, ಹಿಂದಿನ 5 ವರ್ಷ ಮಾಡಿದಷ್ಟು ಪರಿಶ್ರಮದ 10 ಪಟ್ಟು ಪರಿಶ್ರಮ, 10 ಪಟ್ಟು ತತ್ಪರತೆಯಿಂದ ನಾನು ಕೆಲಸ ಮಾಡ್ತೇನೆ. ಬೆಂಗಳೂರಿನ ಧ್ವನಿಯಾಗಿ ಸಂಸತ್ತಿನಲ್ಲಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸ್ತೇವೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ಮತದಾನ ಮಾಡಿದ್ದಾರೆ. ಬಹಳ ಒಳ್ಳೆ ಪ್ರತಿಫಲದ ನಿರೀಕ್ಷೆ ಕರ್ನಾಟಕದ ಮತದಾರರು ಇವತ್ತು ನಿರೀಕ್ಷೆ ಹುಟ್ಟಿಸಿದ್ದಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ಅ ವೆರಿ ಬಿಗ್ ವಿಕ್ಟರಿ. ಸರ್, ನೀವು ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇವಾಗ ಹೇಳಿ 300 ದಾಟ್ತಾ ಇಲ್ಲ, ಇನ್ನೂ 400 ಅಂತ ಹೇಳಿ ನಿಮ್ಮ ಟಾರ್ಗೆಟ್ ಇತ್ತು. ಸದ್ಯಕ್ಕೆ ಏನು ಅನಿಸುತ್ತೆ ನಿಮಗೆ, ಎಲ್ಲಿವರೆಗೆ ಆಗ್ಬೋದು? ಮೇಡಮ್, ಇವತ್ತು ನಿಮಗೆ ಗೊತ್ತಿದೆ, ಲೋಕಸಭಾ ಚುನಾವಣೆಯ ಕೌಂಟಿಂಗ್ನಲ್ಲಿ 15ರಿಂದ 20 ರೌಂಡ್ಗಳಿರುತ್ತೆ. ಈಗ ಇನ್ನೂ 4ನೇ ರೌಂಡ್ ಕಂಪ್ಲೀಟ್ ಆಗಿದೆ ದೇಶದ ಎಲ್ಲ ಕಡೆ. ಇನ್ನೂ ಇನಿಷಿಯಲ್ ಟ್ರೆಂಡ್ಸು ಸುಮಾರು 290 ಕ್ಷೇತ್ರಗಳಲ್ಲಿ 10ರಿಂದ 15 ಸಾವಿರದಲ್ಲಿ ಅಂತರಗಳು ಡಿಫ್ರೆನ್ಸ್ ಇದೆ. ಆದ್ದರಿಂದ ಇನ್ನೂ ಒಂದು 2-3 ಗಂಟೆಗಳ ಕಾಲದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 100ಕ್ಕೆ 100 ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗ್ತಾರೆ, ಬಹಳ ದೊಡ್ಡ ಬಹುಮತದಿಂದ ಪ್ರಧಾನಿ ಆಗ್ತಾರೆ. ಕಳೆದ 10 ವರ್ಷ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ರು ಅದೇ ರೀತಿ